ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಲ್.ಆರ್. ಮಹದೇವಸ್ವಾಮಿ ಇಂದು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವ ಮೃಗಾಲಯದ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಮೈಸೂರು ನಗರ ಮತ್ತು ಗ್ರಾಮಾಂತರ ಬಿಜೆಪಿಯ ಎಲ್ಲ ಮುಖಂಡರ ಹಾರೈಕೆಯಿಂದ ಇಂದು ನಾನು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಯ್ಕೆಗೊಂಡಿದ್ದೇನೆ. ಎಲ್ಲರ ಮಾರ್ಗದರ್ಶನ ಪಡೆದು ಮೃಗಾಲಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದರು. ಮೈಸೂರು ಮೃಗಾಲಯ ಕೋವಿಡ್ ಆರಂಭವಾದಾಗಿನಿಂದ ಭಾರಿ ನಷ್ಟದಲ್ಲಿ ನಡೀತಾ ಇದೆ. ಮೃಗಾಲಯಕ್ಕೆ ಭೇಟಿ ನೀಡುವವರು ಮೃಗಾಲಯದ ಪ್ರಾಣಿ ಪಕ್ಷಿಗಳನ್ನ ದತ್ತು ತೆಗೆದುಕೊಳ್ಳುವ ಮೂಲಕ ಮೃಗಾಲಯವನ್ನ ಲಾಭದಾಯಕಗೊಳಿಸಬೇಕು. ಮೈಸೂರು ಮೃಗಾಲಯ ಮಾತ್ರವಲ್ಲದೆ ರಾಜ್ಯದಲ್ಲಿರುವ 9 ಮೃಗಾಲಯಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ಮಹದೇವಸ್ವಾಮಿ ಹೇಳಿದರು. ಮೃಗಾಲಯ ಪ್ರಾಧಿಕಾರದ ನೂತನ ಅಧ್ಯಕ್ಷರನ್ನ ಅವರ ಅಭಿಮಾನಿಗಳು, ಹಿತೈಷಿಗಳು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಇವತ್ತು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಈಗ ತಾನೇ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪಾಜಿಯವರ ಆಶೀರ್ವಾದ ಹಾಗೂ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ನಮ್ಮ ನೆಚ್ಚಿನ ಯುವ ನಾಯಕರಾದ ರಾಜ್ಯ ಉಪಾಧ್ಯಕ್ಷರು ಬಿ.ವೈ. ವಿಜಯೇಂದ್ರಣ್ಣ ಅವರ ಆಶೀರ್ವಾದದಿಂದ ಇವತ್ತು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದೇನೆ. ಮೈಸೂರು ಮೃಗಾಲಯ ಪ್ರಾಧಿಕಾರ ಇದ್ದಿದ್ದು ಈಗ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಆಗಿದೆ. 9 ಝೂಗಳು ಕರ್ನಾಟಕದಾದ್ಯಂತ ಇದೆ. ಈ 9 ಝೂಗಳನ್ನ ಪುನಶ್ಚೇತನಗೊಳಿಸಿ ರಾಷ್ಟ್ರದಲ್ಲೇ ಮೊದಲನೇ ಸ್ಥಾನಕ್ಕೆ ಮೃಗಾಲಯಗಳನ್ನ ತರಬೇಕು ಅಂತ ಹೇಳಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಉತ್ತಮವಾದ ಮೃಗಾಲಯಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಗುರಿ ಇಟ್ಕೊಂಡಿದ್ದೀವಿ. ಆ ರೀತಿ ಮಾಡಿ ಒಂದು ಒಳ್ಳೆಯ ಕಾರ್ಯನ ಮಾಡ್ತೀವಿ. ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಹೇಮಂತ್ ಗೌಡ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಮೈಸೂರಿನ ದೊಡ್ಡಕೆರೆ ಮೈದಾನದಲ್ಲಿರುವ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿರುವ ಅಧ್ಯಕ್ಷರ ಕಚೇರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಅವರು ವಸ್ತು ಪ್ರದರ್ಶನದ ಆವರಣದಲ್ಲಿರುವ ಜಯದೇವರಾಜೆ ಅರಸ್, ಡಾ ರಾಜ್ಕುಮಾರ್ ಮತ್ತು ಸ್ವಾಮಿ ವಿವೇಕಾನಂದ ಅವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಆಶೀರ್ವಾದದಿಂದ ಇಂದು ನಾನು ಕರ್ನಾಟಕ ವಸ್ತು ಪ್ರದರ್ಶನದ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಎಂದರು. ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷನಾಗಿ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಛಾಪು ಮೂಡಿಸುವ ಕೆಲಸ ಮಾಡುವುದಾಗಿ ತಿಳಿಸಿದ ಅವರು, ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪ್ರಾಧಿಕಾರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ. ಬಿಜೆಪಿಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಪಂಚಾಕ್ಷರಿ, ಬಿಜೆಪಿ ಜಿಲ್ಲಾಧ್ಯಕ್ಷೆ ಮಂಗಳಾ ಸೋಮಶೇಖರ್, ಬಿಜೆಪಿಯ ವಿವಿಧ ಘಟಕಗಳ ಮುಖಂಡರು, ಕಾರ್ಯಕರ್ತರು ಹೇಮಂತ್ ಗೌಡ ಅವರನ್ನ ಅಭಿನಂದಿಸಿ ಸನ್ಮಾನಿಸಿದರು. ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರವರ ಆಶೀರ್ವಾದದಿಂದ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷನಾಗಿ ನನ್ನನ್ನು ಇವತ್ತು ನೇಮಕಾತಿಯನ್ನು ಮಾಡಿದ್ದಾರೆ. ನನ್ನ ಮೇಲೇನು ಭರವಸೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಸ್ತು ಪ್ರದರ್ಶನ ಪ್ರಾಧಿಕಾರದ ಛಾಪವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಬದ್ಧಾಗಿದ್ದೀನಿ. ಮತ್ತು ಈ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷರು, ನನ್ನೆಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೇನೆ. ನನ್ನ ಮುಂದಿನ ಕಾರ್ಯಕ್ರಮ ಚಟುವಟಿಕೆಗಳು ಈ ಒಂದು ಪ್ರಾಧಿಕಾರವನ್ನು ಈ ರಾಜ್ಯದಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳೋ ಹೋಗಲಿಕ್ಕೆ ನಮ್ಮೆಲ್ಲ ಅಧಿಕಾರಿಗಳನ್ನು ಸಭೆ ಕರೆದು ಅವರ ಸಲಹೆಗಳನ್ನ ತೆಗೆದುಕೊಂಡು ನಾನು ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜನರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾದ ಜವಾಬ್ದಾರಿಯನ್ನು ಜನಪ್ರತಿನಿಧಿಗಳೇ ಮರೆತು ಕೈಕಟ್ಟಿ ಕುಳಿತಾಗ ಪೊಲೀಸ್ ಅಧಿಕಾರಿಯೊಬ್ಬರು ಜನರ ಸಮಸ್ಯೆಯನ್ನು ನಿವಾರಿಸಲು ಮುಂದಾಗಿರುವ ಪ್ರಕರಣ ವರದಿಯಾಗಿದೆ. ಎಚ್.ಡಿ.ಕೋಟೆಯಿಂದ ಗದ್ದಿಗೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಗುಂಡಿ ಬಿದ್ದು ಹಾಳಾಗಿದ್ದು, ಅದರಲ್ಲಿ ಸಂಚರಿಸುತ್ತಿದ್ದ ಹಲವು ವಾಹನ ಸವಾರರು ಬಿದ್ದು ಕೈಕಾಲಿನ ಮೂಳೆಗಳನ್ನು ಮುರಿದುಕೊಂಡಿದ್ರು. ಅದನ್ನು ಸರಿಪಡಿಸುವಂತೆ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಜನರು ಮನವಿಗಳನ್ನು ಸಲ್ಲಿಸಿದ್ರು. ಯಾವ ಪ್ರಯೋಜನವೂ ಆಗಲಿಲ್ಲ. ಆದರೆ ಎಚ್.ಡಿ.ಕೋಟೆ ಪೊಲೀಸ್ ಠಾಣೆಯಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿರುವ ದೊರೆಸ್ವಾಮಿ ಅವರು ಜನರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿದ್ದು, ತಮ್ಮ ಸ್ವಂತ ಖರ್ಚಿನಿಂದಲೇ ಜಲ್ಲಿಕಲ್ಲು, ಮರಳು, ಸಿಮೆಂಟ್ ಮುಂತಾದವನ್ನು ತರಿಸಿ ಗುಂಡಿಗಳನ್ನು ಮುಚ್ಚುವ ಕಾಮಗಾರಿಗಳನ್ನು ನಡೆಸಲಾರಂಭಿಸಿದ್ದಾರೆ.
ಅವರ ಈ ಸಮಾಜ ಸೇವಾ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆಯಲ್ಲದೆ ಜನರು ತಾವೂ ಸಹ ಅವರೊಂದಿಗೆ ಸೇರಿಕೊಂಡು ಶ್ರಮದಾನ ಮಾಡುವ ಮೂಲಕ ಸುಮಾರು 4 ಕಿಲೋಮೀಟರ್ ರಷ್ಟು ರಸ್ತೆಯ ದುರಸ್ತಿಗೆ ಮುಂದಾಗಿದ್ದಾರೆ. ಸರ್, ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಸಹ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಅಂತಾರೆ. ನಮ್ಮ ದೊರೆಸ್ವಾಮಿಯವರು ನಾವು ಹೋಗಿ ಕೇಳ್ಕೊಂಡಾಗ ಸರ್ಕಾರದಲ್ಲಿ ಹಣ ಇಲ್ಲ, ಈ ಥರ ತೊಂದರೆ ಆಗಿದೆ ಅಂದಾಗ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ತಿರುಗಾಡೋಕ್ಕೆ. ಸ್ವಂತ ಅವರ ದುಡ್ಡಿನಲ್ಲಿ ಸಾರ್ವಜನಿಕರಿಗೆ ಹಳ್ಳಗಳನ್ನು ಮುಚ್ಚಿ ರಿಪೇರಿ ಮಾಡಿ ಸರ್ಕಾರ ಮಾಡಿದಂಥ ಕೆಲಸನ ನಮ್ಮ ದೊರೆಸ್ವಾಮಿಯವರು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಿ ಇನ್ನೂ ಹಲವಾರು ಕೆಲಸಗಳನ್ನು ಮೊದಲು ಮಾಡಿದ್ದಾರೆ, ಇನ್ನೂ ಮಾಡ್ತೀನಿ ಅಂತ ಹುಮ್ಮಸ್ನಲ್ಲಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕು ಅವರು ಅಂತ ನಾನು ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನರಿಗೆ ಒಳ್ಳೇದು ಮಾಡ್ತಾರೆ ಅಂತ ಮಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಇವ್ರು ಏನಾರು ಈ ಕೆಲಸ ಮಾಡಲಿಲ್ಲ ಅಂದ್ರೆ ಸುಮಾರು ಅನಾಹುತ ಆಗೋದು. ಈ ರೀತಿ ಕೆಲಸ ಇವ್ರು ಮಾಡಲಿಲ್ಲ ಅಂದಿದ್ರೆ ರಸ್ತೆಗಳು ಕಾಮಗಾರಿ, ಹಳ್ಳಗಳು ಕೊಳ್ಳ ಜಾಸ್ತಿ, ಅಪಘಾತಗಳು ಜಾಸ್ತಿ ಆಯ್ತಿತ್ತು. ತಿರುಗಾಡೋರಿಗೆ ಸಾಲ ಇಲ್ಲ ಇದ್ರೆ 30 ವರ್ಷ ಸಾಲ ಇತ್ತು, ಆದರೂ ತೊಂದರೆ ಆಯ್ತಿತ್ತು. ಇದನ್ನ ಒಳ್ಳೆ ಕೆಲಸನ ಮಾಡಿ ಈ ರೀತಿ ಅವರು ರಸ್ತೆಯ ಕೆಲಸ ಅಂತೆಲ್ಲ ಪ್ರತಿಯೊಂದು ಕೆಲಸನೂ ಒಳ್ಳೇದು ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾಯಿದೆ. ತಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ರಾಜು ಅಂತ. ಆರೋಪುರ, ಮೂಲತಃ HD ಕೋಟ ತಾಲೂಕು, ಮೈಸೂರು ಡಿಸ್ಟಿಕ್ಕು, ಆರೋಪುರ ಗ್ರಾಮ, ಸಭೆ ಪಂಚಾಯಿತಿ. ಸುಮಾರು HD ಕೋಟೆಯಿಂದ ಗದ್ದಿಗೆಗೆ ರೋಡು ಸುಮಾರು ಭಾಳಷ್ಟು ಹಾಳು ಬಿದ್ದೋಗಿತ್ತು. ಅದು ಸುಮಾರು ಒಂದು 5-6 ವರ್ಷದಿಂದ ನಾವು ಯಾರೂ ಇಲ್ವಪ್ಪ, ನಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡೋಣ, ಏನು ಮಾಡವ, ಒಂದು ಕೆಲಸ ಅರ್ಜಿ ಹಾಕಬೇಕು ಅಂದರೆ ಸರ್ಕಾರಕ್ಕೆ ಒಂದು ಅರ್ಜಿ ಹಾಕಿ ಮಾಡಬೇಕು ಅಂದರೆ ಒಂದು 5-6 ವರ್ಷ ಕಾಂಟ್ರಾಕ್ಟ್ ಹಾಕಬೇಕು. ಅದು ಅಪ್ಲಿಕೇಶನ್ ಹಾಕಿ ಅರ್ಜಿ ಹಾಕಿ ಒಂದು 5-6 ವರ್ಷ ಬೇಕು. ಬಟ್ ಆದರೆ ಇದನ್ನು ಭಾಳಷ್ಟು ಸುತ್ತಾಡ್ಬಿಟ್ಟಿದ್ವಿ. ಹೀಗೆ ನಮ್ಮ HD ಕೋಟೆ ಪೊಲಿಟಿಷನಲ್ಲಿ ದೊರೆಸ್ವಾಮಿ ಅಂತ ಸರ್ರು ಅವರು ಈ ಥರ ನಾನು ಬೇರೆ ಕಡೆ ಎಲ್ಲ ಸೇವೆ ಮಾಡ್ತಿದ್ರು. ನಾನು ಇವ್ರ ಗಮನಕ್ಕೆ ತಂದೆ, ಸರ್ ನೋಡಿ ನಮ್ಮದೊಂದು ರೋಡ್ ಇದೆ, ಭಾಳಷ್ಟು ಗದ್ದಿಗೆಯಿಂದ ಕೋಟೆಯಿಂದ ಗದ್ದಿಗೆಗೆ ಭಾಳಷ್ಟು ಜನ ಗಾಡಿಗಳು ಓಡಾಡ್ತವೆ, ಸರ್ಕಾರಿ ಬಸ್ಗಳು ಓಡಾಡ್ತಿದ್ದಾರೆ. ಹಿಂಗೆ ಅಲ್ಲೆಲ್ಲ ಇರೋ ಗ್ರಾಮಗಳ ಎಲ್ಲ ಓಡಾಡ್ತಾಯಿದ್ರು. ಭಾಳಷ್ಟು ಪಾಪ ಬಿದ್ದು ಕಾಲು ಕೈ ಮುರ್ಕೊಂಡಿರೋರ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಇವ್ರಿಗೆ ನೋಡಿದೆ, ಭಾಳಷ್ಟು ಬೇರೆ ಊರಲ್ಲಿ ಈ ಥರ ಸೇವೆ ಮಾಡ್ಕೊಂಡು ಬರ್ತಿದ್ರು. ಸರ್ ನೋಡಿ ನಮ್ಮೂರು ರೋಡು ಈ ಥರ ಒಂದು ಗುಂಡಿಗಳು ಬಿದ್ದೋಗ್ಬಿಟ್ಟಿದ್ದಾವೆ, ದಯವಿಟ್ಟು ನೀವು ನೋಡಿ ಕೆಲಸ ಮಾಡಿಕೊಡಿ, ಒಂದು ಉಪಕಾರ ಆಗುತ್ತೆ ಅಂತ ಹೇಳಿದ್ವಿ. ಹೇಳಿ ಒಂದು 24 ಅವರ್ಸಲ್ಲಿ ಎಲ್ಲದನ್ನು ತಗೊಬಂದು ನಮ್ಮ ಊರಿಗೆ ಐಟಮ್ ಎಲ್ಲ ಹಾಕಿದ್ರು. ಗಾರೆ, ಸಿಮೆಂಟು, ಅದು ಏನೇನು ಬೇಕು ಎಲ್ಲ ಬಂದು ಎಲ್ಲ ಗ್ರಾಮದವ್ರನ್ನ ಮೀಟ್ ಮಾಡಿ ಖುದ್ದಾಗಿ ಅವರೇ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ಇಂದು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಟೌನ್ ಹಾಲ್ ಮೈದಾನದಲ್ಲಿ ಜಮಾಯಿಸಿದ ವಿವಿಧ ಕಾರ್ಮಿಕ ಸಂಘಟನೆಗಳ 100 ಮುಖಂಡರು ಹಾಗೂ ಕಾರ್ಯಕರ್ತರು ಕೆಂಪು ಬಾವುಟಗಳನ್ನು ಬೀಸುತ್ತಾ ಘೋಷಣಾ ಫಲಕಗಳನ್ನು ಪ್ರದರ್ಶಿಸುತ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಪ್ರತಿಭಟನೆಯಲ್ಲಿ ಸಿಐಟಿಯು, ಎಐಟಿಯುಸಿ, ಐಎನ್ಟಿಯುಸಿ, ಎಐಯುಟಿಯುಸಿ ಸೇರಿದಂತೆ ಹಲವು ಕಾರ್ಮಿಕ ಸಂಘಟನೆಗಳು ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ರೈತ ಮತ್ತು ದಲಿತ ಸಂಘಟನೆಗಳ ಮುಖಂಡರು ಸಹ ಬೆಂಬಲ ಸೂಚಿಸಿದರಲ್ಲದೆ ಪ್ರತಿಭಟನೆಯಲ್ಲೂ ಪಾಲ್ಗೊಂಡಿದ್ದರು. ಅತ್ತ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಹ ಕಾರ್ಮಿಕ ಸಂಘಟನೆಗಳು ಬೃಹತ್ ಮೆರವಣಿಗೆ ಮಾಡಿದ್ದು, ಜಿಟಿಜಿಟಿ ಮಳೆಯ ನಡುವೆಯೂ ಮಹಿಳೆಯರು ಸೇರಿದಂತೆ ಸಾವಿರಾರು ಕಾರ್ಮಿಕರು ಮೆರವಣಿಗೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ನನ್ನ ಹೆಸರು ಶೇಷಾದ್ರಿ ಅಂತ, ಎಐಟಿಯುಸಿಯ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು 26ನೇ ತಾರೀಕು ಇಡೀ ರಾಷ್ಟ್ರದಲ್ಲಿ ಶ್ರಮಿಕ ವರ್ಗ ಮುಷ್ಕರವನ್ನು ಮಾಡ್ತಾ ಇದೆ. ಈ ಮುಷ್ಕರವನ್ನು ಬೆಂಬಲಿಸಿ ಅನೇಕ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಗಳು ಹಾಗೂ ಬೇರೆ ಬೇರೆ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಹೀಗೆ ಎಲ್ಲ ದುಡಿಯುವ ವರ್ಗದ ಜನ ಈ ಮುಷ್ಕರವನ್ನು ಬೆಂಬಲಿಸಿ ಕೆಲಸವನ್ನು ನಿಲ್ಲಿಸಿದ್ದಾರೆ. 7 ಮುಖ್ಯ ಪ್ರಮುಖ ಬೇಡಿಕೆಗಳು ಈ ಮುಷ್ಕರದ ಅಂಗವಾಗಿದೆ. ಈ ಬೇಡಿಕೆಗಳು ಹಿಂದೆನೂ ಸಹ ನಾವು ಮುಂದಿಟ್ಟುಕೊಂಡು ಹಲವಾರು ಹೋರಾಟಗಳನ್ನು ಮಾಡಿದ್ವಿ. ಇದು 20ನೇ ರಾಷ್ಟ್ರೀಯ ಮುಷ್ಕರ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ, ಜನವಿರೋಧಿ ನೀತಿಗಳನ್ನು ವಿರೋಧ ಮಾಡಿ ನಡೀತಾ ಇರತಕ್ಕಂತಹ ಈ ಒಂದು ಮುಷ್ಕರ.
ಒಂದು, ಕಾರ್ಮಿಕರ ಬಗ್ಗೆ ಹೇಳೋದಾದರೆ ಕಾರ್ಮಿಕರ 44 ಕಾನೂನುಗಳನ್ನು 4 ಸಂಹಿತೆಗಳನ್ನಾಗಿ ಮಾಡಿ, ಅಂದರೆ ಕೋಡುಗಳನ್ನಾಗಿ ಮಾಡಿ ಇವತ್ತು ಅದಕ್ಕೆ ದೇಶದ ಅಧ್ಯಕ್ಷರ ಅನುಮತಿಯೂ ಸಿಕ್ಕಿದೆ. ಇದರ ನೋಟಿಫಿಕೇಷನ್ನು ಇನ್ನೇನು ಜಾರಿಯಾಗೋದರಲ್ಲಿದೆ. ಹೀಗೊಂದು ವೇಳೆ ಇದು ಕಾನೂನುಗಳು ಜಾರಿ ಆದ ಮೇಲೆ ಕಾರ್ಮಿಕ ವರ್ಗ ಒಂದು ಗುಲಾಮಗಿರಿಯ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಇರ್ತಕ್ಕಂತಹ ಅನೇಕ ಹಕ್ಕುಗಳು ಮಾಯವಾಗ್ತದೆ. ಟ್ರೇಡ್ ಯೂನಿಯನ್ಗಳ ಚಟುವಟಿಕೆಗಳ ಮೇಲೆ ದೊಡ್ಡ ಪರಿಣಾಮ ಬೀರ್ತದೆ. ಟ್ರೇಡ್ ಯೂನಿಯನ್ಗಳು ಕಟ್ಟೋದನ್ನೇ ಬಹಳ ಕಷ್ಟ ಅನ್ನೋದನ್ನು ನಾವು ಮನಗಾಣಬೇಕು. ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಕೂಡ್ಲಿ ಗುರುರಾಜ್ ಅವರು ರಚಿಸಿರುವ ಸುದ್ದಿ ಬರಹ ಮತ್ತು ವರದಿಗಾರಿಕೆ ಎಂಬ ಪುಸ್ತಕದ ಬಿಡುಗಡೆ ಮೈಸೂರಿನಲ್ಲಿ ಇಂದು ನಡೆಯಿತು. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿಟಿ ದೇವೇಗೌಡ ಅವರು ಪುಸ್ತಕ ಬಿಡುಗಡೆ ಮಾಡಿದರು. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್ಟಿ ರವಿಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದ ಸಮಾರಂಭದಲ್ಲಿ ಕೃತಿಯನ್ನು ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ನಿರಂಜನ ವಾನಳ್ಳಿ ಅವರು ಮಾತನಾಡಿದರು. ಪ್ರಕಾಶಕರಾದ ಡಿಎನ್ ಲೋಕಪ್ಪ, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಸುಬ್ರಹ್ಮಣ್ಯ ಅವರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ವರದಿಗಾರರಾಗಿ ಕೆಲಸ ಮಾಡಿ ಅತ್ಯಂತ ಸರಳ ರೀತಿಯಲ್ಲಿ ಪತ್ರಿಕೋದ್ಯಮವನ್ನು ಆ ಕ್ಷೇತ್ರದಲ್ಲಿ ದುಡಿದಂಥ ಮಾನ್ಯ ಡಾಕ್ಟರ್ ಕೂಡ್ಲಿ ಗುರುರಾಜ್ ಅವರು ಕ್ಲಾಸ್ ರೂಮ್ ಮತ್ತು ನ್ಯೂಸ್ ರೂಮ್ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ನಾವು ಮುಂಬರುವಂಥ ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸುದ್ದಿ ಮಾಡಬೇಕು ಅನ್ನೋದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಂದು ಬುಕ್ ಬರೆದಿದ್ದೀನಿ ಸರ್. ಅದನ್ನು ಒಂದು ಸಮಯ ನೋಡಿ ಬಿಡುಗಡೆ ಮಾಡಬೇಕು ಅಂತೇಳಿ ನಮ್ಮ ಹತ್ರ ಪ್ರಸ್ತಾಪನ ಈಗ ತಾನೇ ಮೊನ್ನೆ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಹೊಸ ಸಮಿತಿ ಈಗ ತಾನೇ ಬಂದಿದೆ. ಬಹುಶಃ ಇದು ನಮಗೆ ಒಂದು ಹೆಮ್ಮೆಯ ವಿಚಾರ. ಯಾಕೆಂದರೆ ಪತ್ರಕರ್ತರ ಬರೆದಿರುವಂಥ ಪುಸ್ತಕವನ್ನು ಪತ್ರಕರ್ತರ ಸಂಘದಿಂದನೇ ಹೊಸ ಕಮಿಟಿ ಆರಂಭ ಆಗೋದು ಇದು ಒಂದು ಶುಭ ಸೂಚನೆ ಅಂತೇಳಿ ನಾನು ಅದಕ್ಕೆ ನೀವು ಭಾಳ ಸಂತೋಷದಿಂದ ನಾವು ಇದನ್ನು ಮಾಡೋಣ, ಇದು ನಮ್ಮ ಕರ್ತವ್ಯ, ನಮ್ಮ ಕೆಲಸ ಅಂಥೇಳಿ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಕೇವಲ ಟೆಲಿಫೋನ್ ಮೂಲಕ ನಾನು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಅದಕ್ಕೆ ಸಮ್ಮತಿಯನ್ನು ಪತ್ರಕರ್ತರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅಪಾರ ಅನುಭವವನ್ನು ಪಡೆದಿರ್ತಕ್ಕಂಥದ್ದನ್ನು ನಮ್ಮ ಎಲ್ಲ ಯುವ ಪತ್ರಕರ್ತರಿಗೆ, ಯುವಕರಿಗೆ ಅದನ್ನು ತಿಳಿಸ್ತಕ್ಕಂಥ ಒಂದು ಸುದ್ದಿ ಬರಹ ಮತ್ತು ವರದಿಗಾರಿಕೆಯನ್ನು ಪುಸ್ತಕದಲ್ಲಿ ಮುದ್ರಿಸಿ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಗೆಳೆಯರಾದ ಡಾಕ್ಟರ್ ಕೂಡ್ಲಿ ಗುರುರಾಜ್ರವರಿಗೆ ನಾನು ಅಭಿನಂದನೆಯನ್ನು ತಮ್ಮೆಲ್ಲರ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಡಾಕ್ಟರ್ ನಿರಂಜನ ವಾನಳ್ಳಿಯವರು ಅವ್ರು ಬರೆದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಮಗೆಲ್ಲರೂ ಕೂಡ ಸವಿವರವಾಗಿ ತಿಳಿಸಿದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನ ಆಗಬೇಕು, ಪ್ರಕಟಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನೂತನವಾಗಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಸ್ ಟಿ ರವಿಕುಮಾರ್ ಅವರೇ ಹಾಗೂ ಪ್ರಕಾಶಕರಾದಂಥ ಎಲ್ಲರಿಗೂ ಕೂಡ ಜನಪ್ರಿಯರಾಗಿರ್ತಕ್ಕಂಥ ಡಿ ಎನ್ ಲೋಕಪ್ಪನವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯಂರವರೇ, ರೈತ ನಾಯಕರಾದಂಥ ಕುರುಬೂರು ಶಾಂತಕುಮಾರ್ ಅವರೇ, ಎಲ್ಲ ಹಿರಿಯ ಪತ್ರಕರ್ತರ ಬಂಧು ಭಗಿನಿಯರೇ, ಚಂದ್ರಶೇಖರ್ ಅವರೇ, ಉಮಾಶಂಕರ್ ಅವರೇ, ತಮಗೆಲ್ಲರೂ ಕೂಡ
ಭಾಳ ತಿಳ್ಕೊಂಡಿರ್ತಕ್ಕಂಥವ್ರು, ಅನುಭವ ಇರ್ತಕ್ಕಂಥವ್ರೆಲ್ಲರೂ ಕೂಡ ಇದ್ದೀರಿ. ಇವತ್ತೇನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಇದೆಲ್ಲಕ್ಕೂ ಕೂಡ ಆಧಾರ ಸ್ತಂಭ ಪತ್ರಿಕಾರಂಗ. ಶಾಸಕಾಂಗಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆಲ್ಲಕ್ಕೂ ಕೂಡ ಒಂದು ಆಧಾರ ಸ್ತಂಭ ಪತ್ರಿಕಾರಂಗ. ಈ ಪತ್ರಿಕಾರಂಗ ಈ ಒಂದು ಅಂಗಗಳಲ್ಲಿ ಯಾವುದಾದ್ರೂ ಕೂಡ ತಪ್ಪು ಮಾಡ್ತಕ್ಕಂಥದ್ದನ್ನು ಎತ್ತಿಡಿತಕ್ಕಂಥದ್ದೇ ಪತ್ರಿಕಾರಂಗ. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಶಾಸಕಾಂಗದಲ್ಲಿ ಶಾಸಕರು ಹಿಂದೆ ಹೆಂಗಿದ್ರು, ಸ್ವತಂತ್ರ ಪೂರ್ವದಲ್ಲಿ ಹೆಂಗಿದ್ರು, ಸ್ವತಂತ್ರ ಬಂದ ಮೇಲೆ ಹೆಂಗಿದ್ರು, ಇವತ್ತು ಹೆಂಗಿದ್ದೀವಿ, ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಏನಿಲ್ಲ. ಇಂದು ದೇಶದಾದ್ಯಂತ ಸಂವಿಧಾನ ರಚನೆ ದಿನವನ್ನು ಆಚರಿಸಲಾಗುತ್ತಿದ್ದು, ಮೈಸೂರಿನಲ್ಲಿ ರಾಜ್ಯ ಸಮಾಜ ಕಲ್ಯಾಣ ಖಾತೆಯ ಸಚಿವರಾದ ಬಿ ಶ್ರೀರಾಮುಲು ಅವರು ಸಂವಿಧಾನ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಟೌನ್ ಹಾಲ್ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಇಂದು ಬೆಳಗ್ಗೆ ಮಾಲಾರ್ಪಣೆ ಮಾಡಿದ ಶ್ರೀರಾಮುಲು ಅವರು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸ್ಮರಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ರಾಜಕೀಯ ಮುಖಂಡರು ಸಚಿವರೊಂದಿಗೆ ಇದ್ದರು. ಸಾರಿಗೆ ಇಲಾಖೆಯು ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆಯ ಅಂಗವಾಗಿ ವಾಯು ಮಾಲಿನ್ಯದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮೈಸೂರಿನ ಪಶ್ಚಿಮ ಆರ್ಟಿಒ ಕಚೇರಿಯ ಆವರಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿಸಿಪಿ ಡಾ ಎಎನ್ ಪ್ರಕಾಶ್ ಗೌಡ ಅವರು ಜಾಗೃತಿ ವಾಹನಕ್ಕೆ ಬಾವುಟ ಬೀಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಕಾಶ್ ಗೌಡ ಅವರು, ವಾಯು ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಉತ್ತಮ ಕಾರ್ಯವಾಗಿದೆ. ವಾಹನಗಳ ಮಾಲೀಕರು ತಮ್ಮ ವಾಹನಗಳನ್ನು ಸುಸ್ಥಿಯಲ್ಲಿಟ್ಟುಕೊಳ್ಳುವುದರಿಂದಲೂ ವಾಯು ಮಾಲಿನ್ಯವನ್ನು ನಿಯಂತ್ರಿಸಬಹುದಾಗಿದೆ. ಇದರ ಬಗ್ಗೆಯೂ ಸಹ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಜಂಟಿ ಸಾರಿಗೆ ಆಯುಕ್ತರಾದ ಡಾ ಸಿಟಿ ಮೂರ್ತಿ ಅವರು ಮಾತನಾಡಿ, ನವೆಂಬರ್ನಿಂದ ಜನವರಿವರೆಗೆ ಚಳಿಗಾಲವಿದ್ದು ತಾಪಮಾನ ಕಡಿಮೆ ಇರುವುದರಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಈಗ ಕೊರೋನಾ ವೈರಸ್ ಹರಡುವಿಕೆಯ ಆತಂಕವೂ ಸಹ ಇರುವುದರಿಂದ ಮಾಲಿನ್ಯ ಕಡಿಮೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ. ಆದ್ದರಿಂದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಂತಹ ಜನಸಂದಣಿ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ವಾಹನಗಳ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನರು ಇದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು. ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಯೋಮಕೇಶಪ್ಪ ಮತ್ತು ಸಾರಿಗೆ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇಲಾಖೆ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಸಾರಿಗೆ ಸಪ್ತಾಹ ಏನು ಒಂದು ವಾರಗಳ ಕಾಲ ನಿರಂತರವಾದಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥ ದಿಕ್ಕಿನಲ್ಲಿ ಇವತ್ತು ಚಾಲನೆಯನ್ನು ನೀಡಲಾಗಿದೆ. RTO ಅಧಿಕಾರಿಗಳು ಬಹಳ ಮುತುವರ್ಜಿಯಿಂದ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಿ ಅದರಿಂದ ಆಗುವಂಥ ದುಷ್ಪರಿಣಾಮಗಳನ್ನು ನಿವಾರಣೆ ಮಾಡಬೇಕು, ಇದರಿಂದ ವಾತಾವರಣವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಜನಗಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇವತ್ತು ಸಾರಿಗೆಯ ಒಂದು ವ್ಯವಸ್ಥೆ ಒಳಗಡೆ ಸಾಕಷ್ಟು ಲೋಪದೋಷಗಳು ನಮ್ಮ ಜನಗಳಲ್ಲಿ ಕಂಡುಬರ್ತವೆ. ಇದನ್ನು ಅರಿತು ಪ್ರತಿಯೊಬ್ಬರು ಕೂಡ ಒಂದು ಎಮಿಷನ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ವಾಹನವನ್ನು ಸುಸ್ಥಿತಿಯಲ್ಲಿ ಇಟ್ಟರೆ ಏನು ಇಂಧನವನ್ನು ಬಳಕೆ ಇರುತ್ತೆ ಅದರ ಒಂದು ಬಳಕೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ದೂರವನ್ನು ಕ್ರಮಿಸೋದಕ್ಕೆ ಸಾಧ್ಯ ಆಗ್ತದೆ. ನಾವು ವಾಯು ಮಾಲಿನ್ಯ ನಿಯಂತ್ರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸಾಮಾನ್ಯವಾಗಿ ನವಂಬರು, ಡಿಸೆಂಬರು ಮತ್ತು ಜನವರಿನಲ್ಲಿ ಮಾಲಿನ್ಯ ಅಂಶ ಜಾಸ್ತಿ ಆಗ್ತದೆ. ನಾವು ನೋಡ್ತಾ ಇದ್ದೀವಿ, ಡೆಲ್ಲಿನಲ್ಲಿ ಸ್ಟಪಲ್ ಬರ್ನಿಂಗಿಂದಾಗಿ ಮಾಲಿನ್ಯ ಜಾಸ್ತಿಯಾಗಿ ಕರೋನಾ ಕೇಸ್ಗಳು ಸಹ ಹೆಚ್ಚಾಗ್ತವೆ. ಯಾಕೆಂದರೆ ಕರೋನಾಗೂ ಮತ್ತು ವಾಯು ಮಾಲಿನ್ಯಕ್ಕೂ ಸ್ವಲ್ಪ ಸಂಬಂಧ ಇರೋದು ಕಂಡು ಬಂದಿರುವಂಥ ಸಿಚುವೇಷನಲ್ಲಿ
ಈ ಒಂದು ಕಾರ್ಯಕ್ರಮನ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಜಂಕ್ಷನ್ಸ್ಗಳಲ್ಲಿ, ಆಫೀಸ್ ಮುಂಭಾಗದಲ್ಲಿ ಎಲ್ಲಿ ಹೆಚ್ಚು ಜನಸಂದಣಿ ಇರುತ್ತೆ ಅಲ್ಲಿ ಈ ವಾಹನವನ್ನು ನಿಲ್ಲಿಸಿ ನಾವು ಜನಗಳಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮನ ಈಗ ಹಮ್ಮಿಕೊಂಡಿದ್ದೀವಿ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಗುರುವಾರ ನಂಜನಗೂಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆ ಅಹವಾಲುಗಳನ್ನು ಸ್ವೀಕರಿಸಿದರು. ಸರ್ಕಾರದ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆಗುತ್ತಿರುವ ವಿಳಂಬ ಮತ್ತಿತರ ಸಮಸ್ಯೆಗಳ ಬಗ್ಗೆ ನೂರಾರು ಜನರು ಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿ ಜಿಲ್ಲಾಧಿಕಾರಿಗೆ ಅರ್ಜಿಗಳನ್ನು ನೀಡಿದರು. ಅವರ ಸಮಸ್ಯೆಗಳನ್ನು ಆಲಿಸಿದ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಪರಿಹಾರ ನೀಡಿದ್ರಲ್ಲದೆ ಉಳಿದ ಅರ್ಜಿದಾರರ ಸಮಸ್ಯೆಗಳನ್ನು ಶೀಘ್ರವೇ ಬಗೆಹರಿಸುವಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಪ್ರಧಾನಮಂತ್ರಿ ಆತ್ಮನಿರ್ಭರ್ ನಿಧಿ ಯೋಜನೆಯಡಿಯಲ್ಲಿ ಮೈಸೂರಿನ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರು ಸಾಲ ಸೌಲಭ್ಯ ನೀಡುವ ಉದ್ದೇಶದಿಂದ ಸಾಲ ಮೇಳವನ್ನು ಆಯೋಜಿಸಲಾಗಿದೆ. ನವೆಂಬರ್ 28ರಂದು ಬೆಳಗ್ಗೆ 10:30ರಿಂದ ಆರ್ಎಂಸಿ ಪಕ್ಕದಲ್ಲಿರುವ ಶೇಷಾದ್ರಿ ಅಯ್ಯರ್ ರಸ್ತೆಯಲ್ಲಿರುವ ನಗರ ಪಾಲಿಕೆಯ ವಲಯ ಕಚೇರಿ 6ರಲ್ಲಿ ಸಾಲ ಮೇಳ ನಡೆಯಲಿದೆ. ನವೆಂಬರ್ 29ರಂದು ಅದೇ ಸಮಯಕ್ಕೆ ಮಹದೇವಪುರ ರಸ್ತೆಯಲ್ಲಿರುವ ಅಜಿತ್ ಸೇಠ್ ಜೋಡಿ ರಸ್ತೆಯ ಉದಯಗಿರಿ ಸಿಗ್ನಲ್ ಹತ್ತಿರವಿರುವ ನೋಬಲ್ ಫಂಕ್ಷನ್ ಹಾಲ್ನಲ್ಲಿ ಸಾಲ ಮೇಳ ನಡೆಯಲಿದೆ. ಮೇಲ್ಕಂಡ ದಿನಾಂಕಗಳಂದು ನಗರದ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ಮತ್ತು ಪಾಸ್ಬುಕ್ಗಳೊಂದಿಗೆ ಸ್ಥಳದಲ್ಲಿ ಹಾಜರಿದ್ದು ಸಾಲ ಸೌಲಭ್ಯವನ್ನು ಪಡೆಯಬೇಕೆಂದು ನಗರ ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗಡೆ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊರಗ ಮತ್ತು ಸೋಲಿಗ ಬುಡಕಟ್ಟು ಸಮುದಾಯಗಳ ಭಾಷೆಗಳಲ್ಲಿ ಪ್ರಾಥಮಿಕಗಳನ್ನು ರಚಿಸುವ ಬಗ್ಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಸಮಾಜ ಕಲ್ಯಾಣ ಖಾತೆಯ ಸಚಿವರಾದ ಬಿ ಶ್ರೀರಾಮುಲು ಅವರು ಉದ್ಘಾಟಿಸಿದರು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಆಶ್ರಯದಲ್ಲಿ ಆಯೋಜಿಸಿರುವ 2 ದಿನಗಳ ಕಾರ್ಯಾಗಾರದಲ್ಲಿ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಅಧ್ಯಯನ ವರದಿಗಳನ್ನು ಕೃತಿಗಳ ರೂಪದಲ್ಲಿ ಸಿದ್ಧಪಡಿಸಿದ 6 ಪ್ರಾಥಮಿಕಿಗಳ ಬಿಡುಗಡೆ ಮಾಡಲಾಯಿತು. ಕಾರ್ಯಾಗಾರದಲ್ಲಿ ಶಾಸಕರಾದ ಎಲ್ ನಾಗೇಂದ್ರ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಪರಿಮಳಾ ಶ್ಯಾಮ್, ಮೈಸೂರು ವಿವಿ ಕುಲಪತಿ ಪ್ರೊಫೆಸರ್ ಜಿ ಹೇಮಂತ್ ಕುಮಾರ್, ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಟಿಟಿ ಬಸವನಗೌಡ ಮತ್ತಿತರರು ಉಪಸ್ಥಿತರಿದ್ದರು. ನಾನು ವಿಶೇಷವಾಗಿ ನಿರ್ದೇಶಕರಾದಂತಹ ಬಸವನಗೌಡರಿಗೆ ನನ್ನ ವೈಯಕ್ತಿಕವಾಗಿ ಈ ಬುಡಕಟ್ಟುಗಳ ಸಮುದಾಯಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ಬಸವನಗೌಡರನ್ನ ಅನೇಕ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ಹತ್ತಿರದಿಂದ ನಾನು ನೋಡ್ಕೊಂತ ಬಂದಿದ್ದೀನಿ. ಈ ಬುಡಕಟ್ಟುಗಳ ಸಮುದಾಯಕ್ಕೋಸ್ಕರವಾಗಿ ಅನೇಕ ಸಂಶೋಧನೆಗಳು ಮಾಡೋದ್ರ ಮೂಲಕ ಈ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸಂತ ಕೆಲಸ ಬಸವನಗೌಡರು ಮಾಡ್ಕೊಂತ ಬರ್ತಾ ಇದ್ದಾರ. ಯಾಕಂದ್ರೆ ನಾನು ಈ ಭಾಗದಲ್ಲಿ ಒಂದು ಬಹಳಷ್ಟು 3 ದಶಕಗಳು 4 ದಶಕಗಳಿಂದ ಒಂದು ಬುಡಕಟ್ಟು ಸಮುದಾಯಗಳ ಏನು ಹೋರಾಟ ಏನು ನಡೀತಾ ಇತ್ತು, ಈ ಭಾಗದಲ್ಲಿ ಏನು 51 ಬುಡಕಟ್ಟು ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು, ನಮ್ಮ ಎಸ್ಟಿ ಸಮುದಾಯಕ್ಕೆ ಈ ಭಾಗದಲ್ಲಿ ಪರಿವಾರ ಮತ್ತು ತಳವಾರ ಅನ್ನಂತ ಏನು ಆ ವಾಲ್ಮೀಕಿ ಸಮುದಾಯಗಳನ್ನ ಏನು ಪರ್ಯಾಯ ಪದವನ್ನ ಏನು ಕರೀತಾ ಇದ್ರು, ಆ ಸಂಶೋಧನೆಯನ್ನು ಮಾಡಿ ವರದಿಯನ್ನು ಕೊಡಬೇಕೆಂದೇಳಿ ನಮ್ಮ ಬಸವನಗೌಡರಿಗೆ ಕೊಟ್ಟಂತ ಟೈಮಲ್ಲಿ ಕೇಂದ್ರ ಸರ್ಕಾರ
ಅದು ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡಿ ಬಸವನಗೌಡರು ಏನು ಈ ಪರಿವಾರ ತಳವಾರ ಸಮುದಾಯ ಎಸ್ಟಿಯಲ್ಲಿ ಸೇರಿಸಬೇಕು ಅನ್ನೋಂಥ ಒಂದು ಸಂಶೋಧನೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟಂತ ಬಸವನಗೌಡರಿಗೆ ನಾನು ವೈಯಕ್ತಿಕವಾಗಿ, ಸಮಾಜದ ಪರವಾಗಿ, ಎಲ್ಲ ಬುಡಕಟ್ಟುಗಳ ಪರವಾಗಿ ಅವರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೇನೆ. ಯಾಕಂದ್ರೆ ನಾನು ಯಾವತ್ತು ಅವಕಾಶವನ್ನು ಸಿಕ್ಕಿದ್ದಿಲ್ಲ. ನಿಮಗೆ ನಾವೆಲ್ಲರೂ ಕೂಡ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿದ್ವಿ. ಆದರೆ ನೀವು ಸಂಶೋಧನೆ ಮಾಡಿದಂಥ ವ್ಯಕ್ತಿಗಳು ಈ ಸಮುದಾಯ ಎಷ್ಟಿಗೆ ಸೇರಿಸಬೇಕನ್ನಂಥ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೀರಿ. ಅದಕ್ಕೋಸ್ಕರವಾಗಿ ಇವತ್ತು ಅವಕಾಶ ಬಂದಿರೋಕ್ಕೋಸ್ಕರವಾಗಿ ತಮ್ಮ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೀನಿ. ಯಾಕಂದ್ರೆ ಇವತ್ತು ಸುಮಾರಾಗಿ 51 ಈ ಬುಡಕಟ್ಟು ಸಮುದಾಯಗಳಿಗೆ ಅವ್ರದೇ ಆದಂತಹ ಭಾಷೆಯಲ್ಲಿ ಇವತ್ತು ಒಂದು ರೀತಿ ನಿಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ಇವತ್ತು ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಬಸವನಗೌಡರು ಹೇಳ್ತಾ ಇದ್ರು, ಶ್ರೀರಾಮುಲುರವರೇ ಸುಮಾರಾಗಿ 51 ಬುಡಕಟ್ಟುಗಳು ಏನಿದಾವ ಅದರಲ್ಲಿ ಒಂದು 20-25 ಬುಡಕಟ್ಟುಗಳಿಗೆ ಮಾತ್ರ ಭಾಷೆ ಮತ್ತು ಲಿಪಿ ಸಿಗ್ಬೋದು, ಬೇರೆಯವ್ರಿಗೆ ಸಿಗಕ್ಕೆ ಸಾಧ್ಯ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಇವತ್ತು ಶಿಕ್ಷಣ ಅನ್ನಂಥದ್ದು ಬಹಳಷ್ಟು ಪ್ರಮುಖ. ಯಾಕಂದ್ರೆ ಶಿಕ್ಷಣವನ್ನು ಕೊಟ್ರೆ ಏನು ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು. ಯಾಕಂದ್ರೆ ನಮಗೆ ಕೂಡ ಆಸೆ ಇದೆ. ಯಾಕಂದ್ರೆ ನಾವು ಕೂಡ ಈ ಬುಡಕಟ್ಟು ಸಮುದಾಯಗಳಿಂದ ಬಂದಂತವ್ರು. ನಮ್ಮ ಮೊಳಕಾಲ್ಮೂರು, ನಮ್ಮ ಚಿತ್ರದುರ್ಗ, ಬಳ್ಳಾರಿ ಈ ಕಡೆ ನಾನು ಬಹಳಷ್ಟು ಪ್ರವಾಸ ಮಾಡಿದಂಥ ಟೈಮಲ್ಲಿ ಕೂಡ ಎಲ್ಲೆಲ್ಲಿ ಹಟ್ಟಿಗಳಿದಾವೋ, ಎಲ್ಲೆಲ್ಲಿ ಬುಡಕಟ್ಟು ಸಮುದಾಯಗಳು ವಾಸಿಸ್ತಾ ಇದ್ದಾವೆ ಹೋದಂಥ ಟೈಮಲ್ಲಿ ಇವತ್ತು ಕೂಡ ಬಹಳಷ್ಟು ಕಡೆ, ಇವತ್ತು ನಾನು ಬೇರೆ ಬೇರೆ ದೇಶದಲ್ಲಿ ಹೋದಂಥ ಟೈಮಲ್ಲಿ ಕೂಡ ಅನೇಕ ಹಿರಿಯರು ನಾವು ಮಾತಾಡಿದಂಥ ಟೈಮಲ್ಲಿ ಕೂಡ ಈ ಕಡೆ ನೀವು ಚಾಮರಾಜನಗರ ಕಡೆ ಹೋಗ್ರಿ, HD ಕೋಟೆ ಕಡೆ ಹೋಗ್ರಿ, ಮೈಸೂರು ಕಡೆ ಹೋಗ್ರಿ, ಇವತ್ತು ಕೂಡ ಬುಡಕಟ್ಟು ಸಂಪ್ರದಾಯ ಇವತ್ತು ಕೂಡ ಮುಂದುವರಿತಾ ಇದೆ ಅನ್ನೋಂಥ ಮಾತು ಅನೇಕರ ಮಂದಿ ಉಲ್ಲೇಖನ ಮಾಡಿದಂಥ ಪದಗಳು ನಮ್ಮ ಹತ್ರ ಇದಾವೆ. ಆದರೆ ಈ ಬುಡಕಟ್ಟು ಸಮುದಾಯಗಳನ್ನು ಇವತ್ತು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿ ಮುಂದಕ್ಕೆ ಬರಬೇಕು, ಸಾಮಾಜಿಕವಾಗಿ ಮುಂದಕ್ಕೆ ಬರಬೇಕು, ಶಿಕ್ಷಣದಲ್ಲಿ ಮುಂದಕ್ಕೆ ಬರಬೇಕು, ಜೊತೆಗೆ ಸರ್ಕಾರಗಳು, ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಇವತ್ತು ಅನುಕೂಲಗಳನ್ನ ಮಾಡಿಕೊಡ್ಬೇಕಂತೇಳಿ ಅನೇಕ ಪ್ರಯತ್ನಗಳು ಮಾಡ್ತಾ ಇದ್ದಾವೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸ್ಥಿತಿ ಮುಳ್ಳಿನ ಮೇಲಿನ ಬಟ್ಟೆಯಂತಿದ್ದು ಅವರು ಹುಷಾರಾಗಿರಬೇಕು ಎಂದು ಸಂಸತ್ ಸದಸ್ಯರಾದ ವಿ. ಶ್ರೀನಿವಾಸ ಪ್ರಸಾದ್ ಸಲಹೆ ನೀಡಿದ್ದಾರೆ. ಮೈಸೂರಿನಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ ಎಂದ ಮೇಲೆ ಒತ್ತಡಗಳು ಇದ್ದೇ ಇರುತ್ತವೆ. ಆದರೆ ತಾಳ್ಮೆ ಇರಬೇಕು. ಯಡಿಯೂರಪ್ಪ ಅವರಿಗೂ ಬುದ್ಧಿವಂತಿಕೆ ಹಾಗೂ ತಾಳ್ಮೆ ಬೇಕು. ಯಡಿಯೂರಪ್ಪ ಅವರು ಬದಲಾಗಿದ್ದಾರೆ ಎನ್ನಲಾಗದು, ಬದಲಾಗಿಲ್ಲ ಎಂದು ಹೇಳಲಾಗದು. ಅಧಿಕಾರ ಬಂದಾಗ ಸ್ವಲ್ಪ ಬದಲಾಗುವುದು ಸಹಜ. ಸಿದ್ದರಾಮಯ್ಯ ಅವರಿಗೆ ಅಧಿಕಾರವಿತ್ತು, ಆದರೆ ಬುದ್ಧಿವಂತಿಕೆ ಇರಲಿಲ್ಲ. ಆದ್ರಿಂದಲೇ ಅವರು ಅಧಿಕಾರ ಕಳೆದುಕೊಳ್ಳಬೇಕಾಯಿತು, ಚುನಾವಣೆಯಲ್ಲೂ ಸೋಲು ಅನುಭವಿಸಬೇಕಾಯಿತು ಎಂದರು. ಯಡಿಯೂರಪ್ಪ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿದ್ದಾರೆ, ಅದನ್ನು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು. ಎಲ್ಲರೊಂದಿಗೆ ಚರ್ಚಿಸಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತಿತ್ತು. ಅವರಿಗೆ ಬೇಕಾದವರನ್ನು ನೇಮಕ ಮಾಡಿಕೊಂಡಿದ್ದಾರೆ. ಈ ನಡೆಯಿಂದ ನನಗೆ ಬೇಸರವಾಗಿದೆ ಎಂದು ಹೇಳಿದ್ದೇನೆ ಎಂದು ಅವರು ತಿಳಿಸಿದರು. ಕೇಂದ್ರ ಸಚಿವ ಸ್ಥಾನಾವಕಾಶ ಕುರಿತು ಪ್ರತಿಕ್ರಿಯಿಸಿದ ಶ್ರೀನಿವಾಸ ಪ್ರಸಾದ್, ನಾನು ಚುನಾವಣೆಯೇ ಸಾಕು ಎಂದು ನಿರ್ಧರಿಸಿದ್ದೆ. ನನಗೆ ಮಂತ್ರಿಗಿರಿ ಬೇಡ. ಸಿದ್ದರಾಮಯ್ಯ ಅವರ ನಿರ್ಧಾರಗಳಿಂದ ಬೇಸತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ. ಅವರಿಗೆ ಪಾಠ ಕಲಿಸಿದ್ದಾಗಿದೆ. ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ನಾನು ಸಚಿವನಾಗಿದ್ದೆ. ಸ್ವಜನ ಪಕ್ಷಪಾತವಿಲ್ಲದೆ, ಭ್ರಷ್ಟನಾಗದೆ ಕೆಲಸ ಮಾಡಿದ ತೃಪ್ತಿ ನನಗಿದೆ. ಅಷ್ಟೇ ನನಗೆ ಸಾಕು ಎಂದು ಶ್ರೀನಿವಾಸ್ ಪ್ರಸಾದ್ ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ತಿಹಾರ್ ಜೈಲು ಕಂಡವರನ್ನು ಕಾಂಗ್ರೆಸ್ ಪಾರ್ಟಿಯ ಪ್ರೆಸಿಡೆಂಟ್ ಮಾಡಿದ್ರೆ ಜನ ಹೇಗೆ ವೋಟು ಹಾಕ್ತಾರೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಕುಟುಕಿದ್ರಲ್ಲದೆ ಕಾಂಗ್ರೆಸ್ಗೆ ಶತಮಾನದ ಇತಿಹಾಸವಿದೆ ಎಂದರು. ಮೈಸೂರಿನ ಮಾನಸ ಗಂಗೋತ್ರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದಲ್ಲಿ ಇಂದು 71ನೇ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸಮಾಜ ಕಲ್ಯಾಣ ಖಾತೆಯ ಸಚಿವರಾದ ಬಿ. ಶ್ರೀರಾಮುಲು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೇಂದ್ರದ ಜಾಲತಾಣವನ್ನು ಉದ್ಘಾಟನೆ ಮಾಡಿದರು. ಸಚಿವರೊಂದಿಗೆ ಶಾಸಕರಾದ ಎಲ್. ನಾಗೇಂದ್ರ, ಮೈಸೂರು ವಿವಿ ಕುಲಪತಿಯಾದ ಪ್ರೊಫೆಸರ್ ಜಿ. ಹೇಮಂತ್ ಕುಮಾರ್ ಮತ್ತಿತರ ಪ್ರಮುಖರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಸಂವಿಧಾನವನ್ನು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನದ ಆಶಯ ಮತ್ತು ವರ್ತಮಾನ ಕುರಿತು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ವಿ. ಗೋಪಾಲಗೌಡ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಮೈಸೂರು ವಿವಿ ಕುಲಸಚಿವ ಆರ್. ಶಿವಪ್ಪ, ಬಿಆರ್ ಅಂಬೇಡ್ಕರ್ ಕೇಂದ್ರದ ನಿರ್ದೇಶಕರಾದ ಸೋಮಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಆನ್ಲೈನ್ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ನಾಲೆಜ್ ಜೊತೆಗೆ ನಾವೇನು ಪ್ರತಿಯೊಬ್ಬರುಗಳ ಮನಸ್ಸಿನಲ್ಲಿ ನಾವೇನು ಅಳವಡಿಸಿಕೊಂಡು ಬಂದಿದ್ವೋ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಚರಿತ್ರೆಯನ್ನು ಅದನ್ನ ನೋಡಕ್ ಹೋದ್ರೆ ಬಹಳಷ್ಟು ವಿಪರ್ಯಾಸ ಆಗುತ್ತೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟ ನಂತರ ಕಟ್ಟೆ ಕಡೆಯ ಒಬ್ಬ ಪ್ರಜೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಇತರ ಸಮುದಾಯದ ಜನರಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕೆಂದರೆ ಅವತ್ತಿನ ದಿನಗಳಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೇನು ಹಕ್ಕನ್ನು ಕೊಟ್ಟರು. ಬಹಳಷ್ಟು ವಿಚಾರಗಳಲ್ಲಿ ನಾನು ಅದರ ಬಗ್ಗೆ ಡಿಬೇಟ್ ಅನ್ನು ಮಾಡಕ್ ಹೋಗಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ತಕ್ಷಣ ನಮ್ಗೆ ಎಲ್ಲರಿಗೂ ಜ್ಞಾನ ಇದ್ದಂತೆ, ಜ್ಞಾನದ ದೀಪ ಇದ್ದಂತೆ.